ನಾಡಿಗಾಗಿ ನುಡಿಗಾಗಿ ಯಾರೂ ಸಹ ಸಿದ್ದರಾಮಯ್ಯನನ್ನು ಹೊರತುಪಡಿಸಿ ಏನಾದ್ರೂ ನಾನು ಮಾತಾಡಬೇಕು ಅನ್ನೋದಾದ್ರೆ 224 ಜನ ವಿಧಾನಸಭೆಯಲ್ಲಿ ಕೂತಿರುವಂತವರು ಅವ್ರು ಯಾವತ್ತೂ ಕನ್ನಡಕ್ಕಾಗಿ ಒಂದು ದಿವಸ ಜೈಲಿಗೆ ಹೋಗೋರಲ್ಲ, ಕನ್ನಡಕ್ಕಾಗಿ ಒಂದು ಕೇಸ್ ಹಾಕಿಸ್ಕೊಂಡವರಲ್ಲ, ಕನ್ನಡಕ್ಕಾಗಿ ಕೋರ್ಟ್ ಕಟ್ಟಕಡೆಯಲ್ಲಿ ನಿಂತವರಲ್ಲ. ಯಾರಾದ್ರೂ ಕನ್ನಡಕ್ಕಾಗಿ ಜೈಲಿಗೆ ಹೋಗಿದ್ರೆ, ಕನ್ನಡಕ್ಕಾಗಿ ಕೇಸ್ ಹಾಕಿಸ್ಕೊಂಡಿದ್ರೆ, ಕನ್ನಡಕ್ಕಾಗಿ 16 ವರ್ಷ ಕೋರ್ಟ್ ಕಟ್ಟಕಟ್ಟೆಯಲ್ಲಿ ಹಂಗಿದ್ರೆ ಅದು ನಮ್ಮಂತ ಹೋರಾಟಗಾರರು ಮಾತ್ರ. ಅದಕ್ಕೋಸ್ಕರ ಇವತ್ತು ಈ ಗಣರಾಜ್ಯೋತ್ಸವದ ಮುಖಾಂತರ ಒಂದು ಸಮಸ್ಯೆಗೆ, ಕರ್ನಾಟಕದ ಕನ್ನಡಿಗರ ಸಮಸ್ಯೆಗಳಿಗೆ ಪರಿಹಾರ ನೀವು ಕಟ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇಲ್ಲಿ ಇವತ್ತು ನಿಮ್ಮನ್ನು ಬರಮಾಡಿಕೊಂಡು ನಿಮ್ಮ ಸ್ಪಷ್ಟವಾದಂತ ಕನ್ನಡದ ಕಾಳಜಿ, ಪ್ರೀತಿ, ಬದ್ಧತೆ, ನಿಷ್ಠೆ ನಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ. ಹಾಗಾಗಿ ನಿಮ್ಮ ಕಾಲಕ್ಕೆ ಇವತ್ತಿನ ಎಲ್ಲ ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು ಆಗಿದೆ. ಆತ್ಮೀಯ ಕನ್ನಡ ಬಂಧುಗಳೇ, ಇವತ್ತು ಕನ್ನಡ ಚಳವಳಿಗಾರರ ಸಮಿತಿ ವತಿಯಿಂದ 2025ರ ಜನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮವನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣ ಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಮತ್ತೆ ಇನ್ನು ಅನೇಕ ಹೋರಾಟಗಾರರ ನೇತೃತ್ವದಲ್ಲಿ ಈ ಒಂದು ಸುಂದರವಾದ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿವರೆಗೂ ಕೂಡ ಎಲ್ಲಾ ಕನ್ನಡ ಪರ ಹೋರಾಟಗಾರರು ವಿವಿಧ ರೀತಿಯಲ್ಲಿ ಕನ್ನಡ ಪರ ಸಂಘಟನೆಯ ಹೋರಾಟವನ್ನು ಮಾಡ್ಕೊಂಡ್ ಬರ್ತಾ ಇದ್ರು. ಜೊತೆಗೆ ನಾಡು ನುಡಿ ಜಲಭಾಷೆಗೆ ತಮ್ಮದೇ ಆದ ರೀತಿಯಲ್ಲಿ ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಇದ್ರು. ಇದೆಲ್ಲ ಕಂಡಂತ ಎಲ್ಲ ಚಳವಳಿಗಾರರು ಒಗ್ಗಟ್ಟಾಗಬೇಕು, ಒಂದ್ಗೂಡ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಂದು ಎಲ್ಲರನ್ನು ಒಗ್ಗೂಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಾಡು ನುಡಿ ಜಲಭಾಷೆಗೆ ನಾವೆಲ್ಲ ಕನ್ನಡಿಗರು ಕಂಕಣಬದ್ಧವಾಗಿದ್ದೀವಿ. ನಮ್ಮ ಕರ್ನಾಟಕ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತ ಅಗ್ನಿಶ್ರೀಧರ್ ಅವರು, ಗೌರವಾಧ್ಯಕ್ಷರಾದ ಪಟ್ಟಣಗೆರೆ ಜೈನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀವಿ. ಈ ಒಂದು ರಾಜ್ಯೋತ್ಸವ ಯಶಸ್ವಿಯಾಗಲಿ, ಜನರಾಜ್ಯೋತ್ಸವ ಮುಂದಿನ ದಿನಗಳಲ್ಲಿ ಜನಗಳ ಕಾರ್ಯಕ್ರಮ ಆಗಲಿ ಅಂತ ಕೂಡ ನಾವು ಆಶಿಸ್ತೇವೆ. ಎಲ್ಲ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು. ಮುಂದಿನ ದಿನಗಳಿದ್ದು ಜನರಾಜ್ಯೋತ್ಸವ ಮನೆ ಹಬ್ಬ ಆಗ್ಬೇಕು, ಪ್ರತಿಯೊಬ್ಬ ಕನ್ನಡಿಗರ ಹಬ್ಬ ಆಗ್ಬೇಕು ಅಂತ ಹೇಳಿ ನಾನು ಆಶಿಸ್ತಾ ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಆಶಿಸ್ತೇನೆ. ಕನ್ನಡ ನಾಡಿನ ಓ ಕಂದ, ಕನ್ನಡ ಭಾಷೆಯ ಕೀರುತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ, ಕನ್ನಡ ಭಾಷೆಯ ಕೀರುತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ, ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ. ಹರಿಹರ
ವೇದಿಕೆಯ ಮೇಲಿರೋ ಎಲ್ಲ ಮಹನೀಯರೇ, ಆಗಮಿಸಿರುವ ಎಲ್ಲ ಕನ್ನಡ ಪರ ಹೋರಾಟಗಾರರಿಗೆ 70ನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, 2 ವರ್ಷದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅವತ್ತೇ ನಾನು ಯಾವುದೋ ಒಂದು ಕಾಯಿಲೆ ನಿಮಿತ್ತ ಆಸ್ಪತ್ರೆಗೆ ಸೇರಬೇಕಾಗಿತ್ತು. ಬೆಳಿಗ್ಗೆ 8:15 ಗಂಟೆ 9 ಗಂಟೆಗೆ ನನಗೆ ನನ್ನ ಮನೆಗೆ ಒಂದು ವಾಹನ ಪ್ರೋಟೋಕಾಲ್ ಬರುತ್ತೆ. ಇವತ್ತು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ, ನೀವು ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ಹೇಳಿಬಿಟ್ಟು ಬಂದಾಗ ನಾನು ಅದನ್ನು 2 ದಿನ ಮುಂದಕ್ಕೆ ತಳ್ಳಿದೆ. ಯಾಕೆ ಅಂತ ಹೇಳಿದ್ರೆ ಇಂಥ ಒಂದು ದಿನವನ್ನು ನಾನು ನೋಡಬೇಕಾಗಿತ್ತು ಅಂತ ಕಾಣಿಸುತ್ತೆ. ಯಾಕೆಂತ ಹೇಳಿ ಎಲ್ಲ ಕನ್ನಡ ಮನಸ್ಸುಗಳು ಇವತ್ತು ನಾವು ಒಂದಾಗಿ ಈ ರಾಜ್ಯದ ಸಮಸ್ಯೆ ಬಂದಾಗ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನು ಮಾಡುವಂಥ ಶಕ್ತಿಯನ್ನು ಇವತ್ತು ನಾವೆಲ್ಲರೂ ಕೂಡ ಕಂಡುಕೊಂಡಿದ್ದೀವಿ. ಇವತ್ತು ಅಂಥ ಒಂದು ಒಳ್ಳೆಯ ಕೆಲಸವನ್ನು ಎಲ್ಲ ಕನ್ನಡ ಪರ ಸಂಘಟನೆಗಳು ನಾರಾಯಣಗೌಡರ ಮುಂದಾಳತ್ವದಲ್ಲಾಗಿದೆ. ಅದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ. ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿಯವರು, ಜಗದೀಶ್ ಅವರು, ಹೀಗೆ ಹಲವಾರು ಜನ, ನನ್ನ ಎಲ್ಲ ರೂಪೇಶ್ ಕುಮಾರ್ ಆಗ್ಬೋದು, ಇದಕ್ಕೆ ಮೂಲ ನಮ್ಮ ಹರೀಶ್ ಮತ್ತು ಎಲ್ಲ ಗೆಳೆಯರು ಕೂಡ ಇವತ್ತಾಗಿದ್ದಾರೆ. ಸ್ನೇಹಿತರೆ, ಜಾತಿ ಮಾತಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬರಗೂರು ರಾಮಚಂದ್ರಪ್ಪನವರು ಒಂದು ಮಾತು ಹೇಳಿದ್ರು, ಹಳ್ಳಿಗಳಲ್ಲಿ ಕನ್ನಡ ಶಾಲೆಯನ್ನು ಉಳಿಸಿ ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ಒತ್ತು ಕೊಡ್ತಾ, ಹಳ್ಳಿಲಿ 5 ವರ್ಷ 3 ವರ್ಷ 8 ವರ್ಷದ ಮಕ್ಕಳಿಗೆ ಕನ್ನಡ ಪಾಠ ಹೇಳ್ಕೊಡ್ತಾರೆ ಸರ್. ನೀವು ವಿಧಾನಸೌಧದಲ್ಲಿ 45-50ನೇ ವಯಸ್ಸಿನವ್ರಿಗೆ ಕನ್ನಡದ ಪಾಠ ಹೇಳ್ಕೊಡ್ತೀರ. ಎಷ್ಟು ಮಟ್ಟಿಗೆ ನಮ್ಗೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ನೀವು ಆ ಒಂದು ಅಗರ್ಭಿತವಾದಂಥ ಆ ಪಾಠ ಹೇಳ್ಕೊಡ್ತೀರಲ್ಲ ಎಲ್ಲ ಶಾಸಕರಿಗೆ, ಅದು ನಮಗೆ ಹೆಮ್ಮೆ ಅನಿಸುತ್ತೆ. ಇವತ್ತು ನೀವು ಮುಖ್ಯಮಂತ್ರಿಗಳ ಆಗಿದ್ದೀರಾ. ನಾವು ಅನೇಕ ಬಾರಿ ನಿಮ್ಮನ್ನು ನಾವು ಭೇಟಿಯಾಗಿ ಕನ್ನಡದ ಸಮಸ್ಯೆ ಬಗ್ಗೆ ಆಗಿದೆ. ಇವತ್ತು 3 ವಿಚಾರಗಳನ್ನ ಇಟ್ಕೊಂಡು ನಾವು ಒಂದು ದ್ವಿಭಾಷಾ ಸೂತ್ರ, ಇವತ್ತು ನೀವು ದ್ವಿಭಾಷಾ ಸೂತ್ರದ ಪರವಾಗಿ ನಮ್ಮ ಜೊತೆ ಇದ್ದೀರಾ. 2ನೇದು, ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋದನ್ನು ನಾನು ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ತೀನಿ. ಹಾಗೆ ಇದು ಉದ್ಯೋಗದ ಬದುಕಿನ ಸಮಸ್ಯೆ. ಮತ್ತು ಕೇಂದ್ರ ಸರ್ಕಾರ ನಮ್ಮ ಮೇಲೆ ಹಿಂದಿಯನ್ನು ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡು ಇವತ್ತು ನನಗೆ ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ಎಷ್ಟು ಯೋಗ್ಯನೋ ಗೊತ್ತಿಲ್ಲ, ಆದರೂ ಅನೇಕ ಹೋರಾಟಗಳನ್ನು ಈ ನಾಡಿನ ಪರವಾಗಿ ನಾನು ಮಾಡಿದ್ದೀನಿ. ಅದು ಬೆಳಗಾಂ ಆಗಿರ್ಬೋದು, KGF ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಹೀಗೆ ಹಲವಾರು. ಬಿಳಿಮಲೆಯವರು ಏನೂ ಅನ್ಕೋಬಾರ್ದು. ಕರ್ನಾಟಕದಲ್ಲಿ ಒಂದು ಕನ್ನಡ ಕಾವಲು ಸಮಿತಿಯನ್ನು ಮಾಡಿದಾಗ ನಾನು ಅದಕ್ಕೆ ವಿರೋಧ ಮಾಡಿದೆ. ಕರ್ನಾಟಕದಲ್ಲಿ ಕನ್ನಡ ಕಾಯ್ದಕ್ಕೆ ಕಾವಲು ಸಮಿತಿ ಬೇಕಾ? ಆಗ ಹೆಸರು ಬದಲಾವಣೆ ಆಯಿತು. ಇಲ್ಲ ಅದು ಅಭಿವೃದ್ಧಿ ಮಾಡಿಕೊಡೋಣ ಅಂತ ಆಗಿನ ಅಧ್ಯಕ್ಷರು ಮಾನ್ಯ ನಮ್ಮ ಸಿದ್ದರಾಮಯ್ಯನವರು. ನಮಗೆ ಹೆಮ್ಮೆ ಅನಿಸುತ್ತೆ ಅಂಥವನ್ನ ಇವತ್ತು ನಾವು ಮುಖ್ಯಮಂತ್ರಿಗಳನ್ನಾಗಿ ಪಡ್ಕೊಂಡಿದ್ದೀವಿ. ಅವರು ಖಂಡಿತವಾಗಿ ಗ್ರಾಮಾಂತರ ಪ್ರದೇಶದಿಂದ ಬಂದವರು, ಅವ್ರಿಗೆಲ್ಲವೂ ಗೊತ್ತಿದೆ, ಎಲ್ಲವೂ ಗೊತ್ತಿದೆ, ನಾವೇನು ಹೇಳಬೇಕಾಗಿಲ್ಲ. ಆದರೆ ಕೆಲವು ಸಾರಿ ಅವ್ರ ಮೇಲೆ ಒತ್ತಡ ಇರುತ್ತೆ, ಅದನ್ನು ನಾವು ಸಹಿಸ್ಕೊಂಡಿದ್ದೀವಿ ಸರ್. ಆ ಒತ್ತಡಗಳು ನಿಮ್ಮ ಮೇಲೆ ಯಾವ ಥರ ಬರುತ್ತೆ ಒಬ್ಬ ಮುಖ್ಯಮಂತ್ರಿ ಮೇಲೆ ಅನ್ನೋದನ್ನು ನಾವು ಅರಿತುಕೊಂಡಿದ್ದೀವಿ. ಅದರಿಂದ ನಿಮ್ಮನ್ನು ಕೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ನೀವು ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕಾಗಿದ್ದರೆ ನಾವಿವತ್ತು ದೇವರಾಜ ಅರಸಿ ಹೇಳ್ತೀವಿ. ಕಾವೇರಿ ವಿಚಾರದಲ್ಲಿ ಬಂಗಾರಪ್ಪನವರು ನಿಷೇಧಾಜ್ಞೆ ಹೊರಡಿಸಿದ್ರು, ನೀರು ಬಿಡಲ್ಲ ಅಂತ. ಇವತ್ತು ಈ ರಾಜ್ಯದಲ್ಲಿ ಈ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಕೊಡ್ತೀನಿ, ದ್ವಿಭಾಷಾ ಸೂತ್ರವನ್ನು ತರ್ತೀನಿ ಅಂತ ಹೇಳಿದ್ರೆ ನೀವು ಕೆಂಗಲ್ ಹನುಮಂತಯ್ಯ ಮತ್ತು ದೇವರಾಜ ಅರಸು ಅವರ ಸಾಲಿನಲ್ಲಿ ನೀವು ನಿಂತು ಹೋಗ್ತೀರಾ ಸರ್. ಅದೊಂದನ್ನೇ ನಾವು ಬಯಸೋದು ನಿಮ್ಮಿಂದ, ಬೇರೆ ಏನೂ ಅಲ್ಲ. ಕೆಲವು ಉದಾಹರಣೆ ಹೇಳ್ಬೋದು, ನಾನು ಸಭೆ ಇಲ್ಲ. ನಾವೆಲ್ಲರೂ ಇವತ್ತು ಇಲ್ಲೇ ಜಯಮಾಲ ಅವ್ರು ಕೂತಿದ್ದಾರೆ. ನಿಮ್ಮ ಮುಂದೆ ಬಂದು ಒಂದು ಬೇಡಿಕೆಯನ್ನು ಇಟ್ಟು ಚಿತ್ರರಂಗ ನಷ್ಟು ಹೋಗ್ತಾ ಇದೆ, 200 ರೂಪಾಯಿ ಟಿಕೆಟ್ ಮಾಡಿ ಅದರ ಮೇಲೆ ಮಾಡಬೇಡಿ, ಇಲ್ಲಿ ಪರಭಾಷೆಯವರು ಇಲ್ಲಿ ಉದ್ಧಾರ ಆಗ್ತಾ ಇದ್ದಾರೆ, ಕನ್ನಡ ನಶು ಹೋಗ್ತಾ ಇದೆ ಅಂತ ಹೇಳಿದಾಗ ಎಲ್ಲರನ್ನೂ ಕರೆದ್ರಿ. ನೀವು ಅಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಿ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡ್ರಿ. ಪರಭಾಷೆಯಿಂದ ಎಷ್ಟು ಹಣ ಬರುತ್ತೆ, ಕನ್ನಡದಿಂದ ಎಷ್ಟು ಹಣ ಬರುತ್ತೆ ಅಂದರು. ಪರಭಾಷೆಯಿಂದ 97 ಕೋಟಿ ಈ ವರ್ಷದಲ್ಲಿ ಬಂದಿದೆ ಸರ್. ಕೇವಲ 37 ಕೋಟಿ ಮಾತ್ರ ಕನ್ನಡ ಚಿತ್ರರಂಗದಿಂದ ಬಂದಿದೆ ಅಂತ ಹೇಳಿದಾಗ ನೀವು ಒಂದು ದೊಡ್ಡ ಮಾತಾಡಿದ್ರೆ ಅದನ್ನು ನನ್ನ ಜೀವನ ಪರ್ಯಂತ ನಾನು ಮರೆಯೋದಿಲ್ಲ. ಏನಂದ್ರಿ ಅವರಿಗೆ,
ನಾನು ಬೇರೆ ಭಾಷೆ ಉದ್ಧಾರ ಮಾಡೋಕ್ಕೆ ಇಲ್ಲಿ ಕೂತಿಲ್ಲ ಮುಖ್ಯಮಂತ್ರಿಯಾಗಿ. ನನ್ನ ಕನ್ನಡ ಚಿತ್ರರಂಗ ಉದ್ಧಾರ ಆಗಬೇಕು, ಕನ್ನಡ ಉದ್ಧಾರ ಆಗಬೇಕು. ಆ 97 ಕೋಟಿ ಏನು ಮಹಾ ನನಗೆ ಲಕ್ಷಾಂತರ ರೂಪಾಯಿ ಬಡ್ಜೆಟ್ನ ಮಾಡ್ತೀನಿ. ಇದು ಯಾವ ಮಹಾ ನನಗೆ ಇಲ್ಲ, 200 ರೂಪಾಯಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದಂಥ ಮುಖ್ಯಮಂತ್ರಿ ಇವತ್ತು ಮಾಡಿದ್ದೀರ. ಯಾರೋ ಕೋರ್ಟ್ಗೆ ಹೋಗಿದ್ದಾರೆ, ಆಗಲಿ. ಇವತ್ತು ನಿಮ್ಮಿಂದ ನಾವು ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ನಿಮ್ಮ ಹೆಸರು ಕೊನೆಯವರೆಗೂ ಇಲ್ಲಿ ಬಂದಿರೋಂಥ ಎಲ್ಲರೂ ಕೂಡ ನಿಮ್ಮ ಹೆಸರನ್ನ ಹೇಳಬೇಕು ಅಂತ ಒಂದು 2 ಪುಣ್ಯದ ಕೆಲಸವನ್ನು ಮಾಡಿ ನೀವು ನಮಗೆ ಆಸರೆಯಾಗಿ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳ್ಕೊಳ್ತೀನಿ. ಆ ನಂಬಿಕೆ ನನಗಿದೆ. ಯಾಕೆ ಅಂತ ಹೇಳಿದ್ರೆ ವೇದಿಕೆ ಮೇಲೆ ಮಾತಾಡಿ ಸುಳ್ಳು ಹೇಳೋದು ನಿಮ್ಮ ಜೀವಮಾನದಲ್ಲಿಲ್ಲ. ಅದನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ. ಏನು ಹೇಳ್ತೀರೋ ಅದರಲ್ಲಿ ನಡ್ಕೊಳ್ತೀರಾ. ಆ ನಂಬಿಕೆಯನ್ನು ನಾವು ನಿಮ್ಮ ಮೇಲೆ ಇಟ್ಕೊಂಡು ಇವತ್ತು ಎಲ್ಲರೂ ಕೂಡ ನಾವು ಕನ್ನಡ ಪರ ಹೋರಾಟಗಾರರು ಒಂದಾಗಿ ಈ ನಾಡನ್ನು ಕಟ್ಟುವಂಥ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ದೀವಿ, ಉಳಿಸುವಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಹೊರಟಿದ್ದೀವಿ. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ಈ ಎಲ್ಲ ಕನ್ನಡ ಪರ ಹೋರಾಟಗಾರರ ಮೇಲೆ ಬೇಕು ಅಂತ ಹೇಳಿಕೊಂಡು ಮತ್ತೊಮ್ಮೆ ಈ ಒಂದು ಸಭೆಯಲ್ಲಿ ನನ್ನ ಸನ್ಮಾನಿಸಿದ್ದಕ್ಕೆ ನಾನೆಲ್ಲ ಕನ್ನಡ ಪರ ಹೋರಾಟಗಾರರಿಗೆ ಬಂದಿರುವಂಥ ಎಲ್ಲ ನನ್ನ ಆತ್ಮೀಯರಿಗೆ ವಂದನೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ. ಧನ್ಯವಾದಗಳು ಹಿರಿಯ ಹೋರಾಟಗಾರರಾಗಿರುವಂಥ ಸಾರಾ ಗೋವಿಂದ್ ಅವರಿಗೆ. ಈಗ ಇಡೀ ಕರ್ನಾಟಕದ ಮೇಷ್ಟ್ರು ಅಂತ ಅನ್ನಿಸ್ಕೊಂಡಿರುವಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ರಾಮಯ್ಯ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ದೂರದಲ್ಲಿ ನಿಂತಿರುವಂತಹ ಎಲ್ಲ ಕಾರ್ಯಕರ್ತರು ಸಭಾಂಗಣಕ್ಕೆ ಬರಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಕನ್ನಡ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳು ಆದಂಥ ಶ್ರೀ ಬಸವರಾಜ್ ಹೊರಟ್ಟಿಯವರೇ, ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರೇ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೂ ಆದಂಥ ಪುರುಷೋತ್ತಮ್ ಬಿಳಿಮಲೆಯವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕನ್ನಡ ಹೋರಾಟಗಾರರಾದಂಥ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಟಿ.ಎ. ನಾರಾಯಣಗೌಡ ಅವರೇ, ಗಣರಾಜ್ಯೋತ್ಸವ ಪುರಸ್ಕೃತರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಆದಂಥ ಸಾರಾ ಗೋವಿಂದ್ ಅವರ, ಕನ್ನಡ ಪರ ಹೋರಾಟಗಾರರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರೇ, ಶ್ರೀಮತಿ ಕೆ. ನೀಲಾ, ಸಾಮಾಜಿಕ ಹೋರಾಟಗಾರರಾದಂಥ ಶ್ರೀಮತಿ ಕೆ. ನೀಲಾ ಅವರೇ, ಸಾಹಿತಿಗಳಾದಂಥ ಮೂಡ್ನಾಕೋಡು ಚಿನ್ಸ್ವಾಮಿ ಅವರೇ, ಜಗದೀಶ್ ಅವರೇ, ಬಸವರಾಜ್ ಅವರೇ, ಎಲ್ಲ ಕನ್ನಡ ಸಂಘಟನೆಗಳ ಹೋರಾಟಗಾರರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕನ್ನಡ ಹೋರಾಟಗಾರರೇ, ತಾಯಂದಿರೇ, ಮಾಧ್ಯಮದ
ಗೆಳೆಯರೇ, ಇದು ಒಂದು ಐತಿಹಾಸಿಕ ಗಳಿಗೆ ಅಂತೇಳಿ ನನಗೆ ಅನಿಸುತ್ತೆ. ಕನ್ನಡ ಪರ ಹೋರಾಟಗಾರರೆಲ್ಲರೂ ಕೂಡ ಒಟ್ಟಾಗಿ ಒಂದೇ ವೇದಿಕೆ ಮೇಲೆ ಬಂದಿರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕನ್ನಡ ಹೋರಾಟಗಾರರಲ್ಲಿ ಯಾವುದೇ ಭೇದ ಭಾವ ಇರಬಾರದು. ಎಲ್ಲರೂ ಕೂಡ ಒಟ್ಟಾಗಿರಬೇಕು. ಇಂಥ ಹೋರಾಟಗಾರರ ಒಕ್ಕೂಟದ ಜನ ರಾಜ್ಯೋತ್ಸವ ಒಟ್ಟಾಗಿ ಸೇರಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ಜನ ರಾಜ್ಯೋತ್ಸವವನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ಗಳಿಗೆಗೋಸ್ಕರ ನಾನು ಕಾಯ್ತಾ ಇದ್ದೆ. ಕನ್ನಡದ ಹೋರಾಟಗಾರರೆಲ್ಲ ಒಂದು ಕಡೆ ಸೇರಬೇಕು, ಒಕ್ಕೂಟದ ವ್ಯವಸ್ಥೆಯನ್ನು ಮಾಡ್ಕೋಬೇಕು, ಕನ್ನಡದ ಪರವಾಗಿ, ಕನ್ನಡ ಭಾಷೆಯ ಪರವಾಗಿ, ಕನ್ನಡ ನಾಡು, ನೆಲ ಜಲ ಗಡಿ ಇವುಗಳ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಕುವೆಂಪು ಅವರು ಒಂದು ಮಾತನ್ನು ಹೇಳಿದ್ದಾರೆ, ಎಲ್ಲಾದರೂ ಇರು, ಎಂತಾದರೂ ಇರು, ನೀನು ಕನ್ನಡಿಗನಾಗಿರು ಅಂತ ಹೇಳ್ತಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ನೀನು ಮೊದಲು ಕನ್ನಡಿಗನಾಗಿರು ಅಂತ ಹೇಳ್ತಾರೆ. ಅದರಿಂದ ನಾವೆಲ್ಲರೂ ಕೂಡ ಕನ್ನಡಿಗರು. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ನಾನು ಸಾರಾ ಗೋವಿಂದ ಹೇಳಿದ್ರಲ್ಲ, ನನಗೆ ರಾಮಕೃಷ್ಣ ಹೆಗ್ಡೆಯವರು ಮುಖ್ಯಮಂತ್ರಿಗಳಾಗಿದ್ದರು. ಆಗ ನನಗೆ ಒಂದಿನ ಕರೆದು ನೀನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗು ಅಂತ ಹೇಳಿದ್ರು. ಅದು 1983ರಲ್ಲಿ. ನಾನು ರಾಮಕೃಷ್ಣ ಹೆಗ್ಡೆಯವರ ಕೇಳಿದೆ, ಸರ್, ನಾನು ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡ ಕಾಯಲಿಕ್ಕೆ ಒಂದು ಸಮಿತಿ ಬೇಕು, ಅದರ ಅಧ್ಯಕ್ಷನಾಗಲಿಕ್ಕೆ ನಾನು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಜೊತೆಗೆ ನಾನು ಕನ್ನಡ ಭಾಷೆಯನ್ನು ಅಧ್ಯಯನ ಏನು ಮಾಡಿಲ್ಲ, ಕನ್ನಡ MA ಏನು ಮಾಡಿಲ್ಲ. ಆದ್ದರಿಂದ ನಾನು ಸೂಕ್ತ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಆಗ ರಾಮಕೃಷ್ಣ ಹೆಗ್ಡೆಯವರು ಹೇಳಿದ್ರು, ಇದು ಮೊದಲನೇ ಸಮಿತಿ, ನೀನು ಕನ್ನಡದ ಬಗ್ಗೆ ಅಭಿಮಾನಿ ಇದೆಯಾ, ಆದ್ದರಿಂದ ನೀನೇ ಆಗಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಒಪ್ಕೊಂಡು ಸುಮಾರು 1.5 ವರ್ಷ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ಆಗ ನಾನು ಮಾಡಿದ ಮೊದಲನೇ ಕೆಲಸ ಏನಪ್ಪ ಅಂತಂದರೆ, ಈ ಕನ್ನಡ ಟೈಪ್ರೈಟರ್ಗಳಿರಲಿಲ್ಲ, ಎಲ್ಲ ಕಡೆ ಇಂಗ್ಲೀಷ್ ಟೈಪ್ರೈಟರ್ಗಳಿದ್ದವು. ಜಿಲ್ಲೆಗೆ ಪ್ರವಾಸ ಮಾಡಿ ಇಂಗ್ಲೀಷ್ ಟೈಪ್ರೈಟರ್ಗಳನ್ನು ಬದಲಾವಣೆ ಮಾಡಿ ಕನ್ನಡ ಟೈಪ್ರೈಟರ್ಗಳನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಯಾಕಂದರೆ ರಾಜ್ಯದಲ್ಲಿ ಕನ್ನಡ ಆಡಳಿತ ಭಾಷೆ ಆಗಬೇಕು, ಮತ್ತೆ ನಮ್ಮೆಲ್ಲರ ಆಡು ಭಾಷೆ ಆಗಬೇಕು. ನಮ್ಮ ಅಧಿಕಾರಿಗಳು
ಅವರು ಕನ್ನಡವನ್ನು ಬಳಸ್ತಕ್ಕಂಥದ್ದು ಬಹಳ ಕಡಿಮೆ ಆಗ್ತದೆ. ಕನ್ನಡ ಭಾಷೆಯನ್ನು ಕನ್ನಡವನ್ನು ಬಳಸ್ತಕ್ಕಂಥದ್ದು ಅನಿವಾರ್ಯ ಆಗಬೇಕು. ಆ ಕೆಲಸವನ್ನು ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಯಾರೇ ಇಂಗ್ಲೀಷ್ನಲ್ಲಿ ಮಾತಾಡಿದ್ರೂ ಕೂಡ ಕನ್ನಡದಲ್ಲೇ ಮಾತನಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದೆ. ಆಮೇಲೆ ಕನ್ನಡದಲ್ಲಿ ಟಿಪ್ಪಣಿ ಬರೆಯಕ್ಕೆ ಶುರು ಮಾಡಿದೆ. ನಾನು ಇವತ್ತೂ ಕೂಡ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಸಹಿ ಮಾಡ್ತಕ್ಕಂಥದ್ದು, ಕನ್ನಡದಲ್ಲೇ ಟಿಪ್ಪಣಿಯನ್ನು ಬರೀತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಂಗ್ಲಿಷ್ನಲ್ಲಿ ಟಿಪ್ಪಣಿ ಆಗ್ತಕ್ಕಂಥದ್ರಲ್ಲಿ ಹೊರ ರಾಜ್ಯಗಳಿಗೆ ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾದ್ರೆ ಅಥವಾ ಹೊರ ರಾಜ್ಯಗಳಿಗೆ ಬರೀಬೇಕಾದ್ರೆ ಇಂಗ್ಲೀಷ್ನಲ್ಲಿ ಬರೆಯೋಣ. ಆದರೆ ಕನ್ನಡ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ ಅಂತಕ್ಕಂಥದ್ದು, ಕನ್ನಡವೇ ನಮ್ಮ ಆಡು ಭಾಷೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಅಧಿಕಾರಿಗಳಿಗೆ ಹೇಳಿದ ಮೇಲೆ ಈಗ ಬಹುಶಃ ಬಿಳಿಮಲೆಯವರು ಹೇಳಬೇಕು, ನಾನು ಅಲ್ಲಿಂದ ಇಲ್ಲಿವರೆಗೆ ಇವರು ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ, ಈಗ ಸ್ವಲ್ಪ ಸುಧಾರಣೆ ಆಗಿದೆ ಅಂತೇಳಿ ನನಗೆ ಅನಿಸುತ್ತೆ. ಇನ್ನೂ ಸುಧಾರಣೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬರಗೂರು ರಾಮಚಂದ್ರಪ್ಪನವರು ಒಂದು ಹೇಳಿದ್ರು, ಪ್ರತಿ ಹಳ್ಳಿನಲ್ಲೂ ಕೂಡ ಒಂದು ಕನ್ನಡ ಶಾಲೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನನಗೂ ಕೂಡ ಕನ್ನಡ ಶಾಲೆ ಇರಲೇಬೇಕು. ನಾವು ಕನ್ನಡ ಮಾಧ್ಯಮದಲ್ಲಿ ಕಲಿತಕ್ಕಂಥ ವ್ಯವಸ್ಥೆ ಇರಲೇಬೇಕು ಅಂತಕ್ಕಂಥದ್ರಲ್ಲಿ ನಾನು ಅದರ ಪರವಾಗಿರ್ತಕ್ಕಂಥವನು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಈಗ ಹೆಚ್ಚು ಹೆಚ್ಚು ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ. ಹಳ್ಳಿಗಳಲ್ಲೂ ಕೂಡ ಇಂಗ್ಲಿಷ್ ಶಾಲೆಗಳು ಬರ್ತಾ ಇದ್ದಾವೆ. ಅದಕ್ಕೆ ಸ್ವಲ್ಪ ಪೋಷಕರು ಸಹಕಾರಿಗಳಾಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಪೋಷಕರ ಸಹಾಯ ಇಲ್ಲದೆ ಹೋದರೆ ಕನ್ನಡ ಶಾಲೆಗಳು ಉಳಿತಕ್ಕಂಥದ್ದು ಬೆಳೀತಕ್ಕಂಥದ್ದು ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಕೂಡ ಇದನ್ನು ಒಪ್ಕೋತೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಆದರೂ ಕೂಡ ಬರಗೂರು ರಾಮಚಂದ್ರಪ್ಪನವರು ಹೇಳದಂತೆ ಕನ್ನಡ ತಜ್ಞರು ಯಾರಿದ್ದಾರೆ, ಕನ್ನಡದ ಪರವಾಗಿರ್ತಕ್ಕಂಥ ಜನ ಇದ್ದಾರೆ, ಅವ್ರದ್ದು ಎಲ್ಲರದು ಕೂಡ ಒಂದು ಸಭೆಯನ್ನು ಕರೀತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ಕೂಡಲೇ ಆದಷ್ಟು ಜಾಗ್ರತೆ ಆ ಸಭೆಯನ್ನು ಕರೆದು ಅಲ್ಲಿ ಏನು ತೀರ್ಮಾನ ಬರ್ತದೆ ಆ ತೀರ್ಮಾನವನ್ನು ಸರ್ಕಾರ ಜಾರಿ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಬಹಳ ಮುಖ್ಯವಾಗಿ ನಾರಾಯಣಗೌಡರು ಕೂಡ ಹೇಳ್ತಾರೆ, ಸಾರಾ ಗೋವಿಂದರು ಕೂಡ ಹೇಳ್ತಾರೆ, ಬೇರೆ ಕನ್ನಡ ಪರ ಚಳುವಳಿಗಾರರು ಕೂಡ ಹೇಳ್ತಾರೆ ಅಂತಕ್ಕಂಥ ಮಾತುಗಳನ್ನು ತಿಳ್ಕೊಂಡಿದ್ದೇನೆ. ದ್ವಿಭಾಷಾ ನೀತಿಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ನಾನು ವೈಯಕ್ತಿಕವಾಗಿ ಪರವಾಗಿದ್ದೀನಿ, ದ್ವಿಭಾಷಾ ನೀತಿ ಪರವಾಗಿ ವೈಯಕ್ತಿಕವಾಗಿದ್ದೀನಿ. ಆದರೂ ಒಂದು ಸರ್ಕಾರ ಅಂತಂದರೆ ಕ್ಯಾಬಿನೆಟ್ ಇರ್ತದೆ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅಲ್ಲಿ ಏನು ಫಲಿತಾಂಶ ಬರ್ತದೆ ನೋಡ್ಕೊಂಡು ಅದನ್ನು ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಮಾತು ಏನಪ್ಪ ಅಂತಂದರೆ, ಕನ್ನಡ ಹೋರಾಟಗಾರರ ಬಗ್ಗೆ, ಕನ್ನಡ ಚಳುವಳಿಗಾರರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಜಾಸ್ತಿ ಸಿಳ್ಳೆ ಬರ್ತಾ ಇರೋದು ನೋಡಿದ್ರೆ ಭಾಳ ಕೇಸ್ಗಳಿದ್ದಾವೆ ಅಂತ ಹೇಳಿ ಗೊತ್ತಾಗ್ತದೆ. ನಾನು ಒಂದು ಸಬ್ ಕಮಿಟಿ ಮಾಡಿದ್ದೀನಿ, ಅದಕ್ಕೆ ಪರಮೇಶ್ವರ್ ಅವರು ಗೃಹ ಸಚಿವರು ಅಧ್ಯಕ್ಷರಾಗಿದ್ದಾರೆ. ಅವ್ರ ಜೊತೆ ಕೂಡಲೇ ಮಾತಾಡಿ ಕನ್ನಡ ಹೋರಾಟಗಾರರ ಮೇಲೆ ಇರ್ತಕ್ಕಂಥ ಎಲ್ಲ ಕೇಸುಗಳನ್ನು ಕೂಡ ವಾಪಸ್ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಭೆ ಅಲ್ಲ. ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲರೂ ತಮ್ಮ ತಮ್ಮ ಆಸನದಲ್ಲಿ ಕೂತ್ಕೋಬೇಕು. ಆ ನಂತರ ಮುಖ್ಯಮಂತ್ರಿಯವರಿಗೆ ಗೌರವ ಸಮರ್ಪಣೆ ಇದೆ. ಈಗ ಟಿ.ಎ. ನಾರಾಯಣಗೌಡರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಒಂದು 2 ನಿಮಿಷ ಕೂತ್ಕೊಳ್ಳಿ, 2 ನಿಮಿಷ ಕೂತ್ಕೊಳ್ಳಿ. ಊಟ ಇನ್ನೂ ಪ್ರಾರಂಭ ಆಗಿಲ್ಲ, ಕೂತ್ಕೊಳ್ಳಿ, 2 ನಿಮಿಷ ಕೂತ್ಕೊಳ್ಳಿ. ಬಂಧುಗಳೇ, ಈ ಕಡೆ ಒಂದು 2 ನಿಮಿಷ ಗಮನ ಕೊಡಿ. ಬಹುಶಃ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ವಿಧಾನಸಭೆಯಲ್ಲೂ ಸಹ ಇಷ್ಟೊತ್ತು ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಯಾವತ್ತೂ ಮಾತಾಡಿದ್ರು ಏನೋ ಗೊತ್ತಿಲ್ಲ. ಇವತ್ತು ಅಷ್ಟು ಕರ್ನಾಟಕದ ಸಮಸ್ಯೆಗಳನ್ನು ಕುರಿತು ಈ ವೇದಿಕೆಯಲ್ಲಿ ಇವತ್ತು ಮಾತಾಡಿದ್ದಾರೆ. ಬಹುಶಃ ಆ ಮಾತು ಎಲ್ಲಿಂದ ಬಂತು ಅಂದರೆ ಅವರಿಗಿರುವಂಥ ನೈಜವಾದ ಕನ್ನಡದ ಕಾಳಜಿ, ನೈಜವಾದ ಕನ್ನಡದ ಕಳಕಳಿ, ನೈಜವಾದ ಕನ್ನಡದ ಅಭಿಮಾನ, ಅವ್ರಿಗಿರುವ ಕನ್ನಡದ ಬದ್ಧತೆ ಅವ್ರನ್ನ ಇಷ್ಟೊತ್ತು ಇಲ್ಲಿ ಕನ್ನಡದ ಬಗ್ಗೆ ಮಾತಾಡುವಂತೆ ಆಯಿತು ಅನ್ನೋದನ್ನ ನಾವ್ಯಾರೂ ಮರೆಯೋಂಗಿಲ್ಲ. ನಾವೆಲ್ಲ ಯಾವಾಗಲೂ ಹೇಳ್ತಾ ಇರ್ತೀವಿ, ಕರ್ನಾಟಕದಲ್ಲಿ ನಾವು ಕಂಡಂಥ ಮುಖ್ಯಮಂತ್ರಿಗಳಲ್ಲಿ ಕರ್ನಾಟಕದ ಯಾವುದೇ ಸಮಸ್ಯೆಗಳು ಎದುರಾದಾಗ ಯಾವುದಕ್ಕೂ ಅಂಜದೆ ಎದೆಗಾರಿಕೆಯಿಂದ ಯಾರಾದರೂ ಕನ್ನಡದ ಪರವಾಗಿ ನಿಂತಿದ್ರೆ ಅದು ಕನ್ನಡದ ರಾಮಯ್ಯ ಅಂತ ಹೇಳಿ ನೀವೆಲ್ಲ ಕರೆಯುವಂಥ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನಮಗೆ ಭಾರಿ ಖುಷಿ ಇದೆ. ಬಹುಶಃ ನನಗೆ ಇನ್ನೊಂದು ಖುಷಿ ಏನಪ್ಪ ಅಂದರೆ, ಈ ದಿನ 28 ಡಿಸೆಂಬರ್ 27ನೇ ತಾರೀಕು ಕರ್ನಾಟಕದ ಎಲ್ಲ ನಾಮಫಲಕದಲ್ಲಿ 60% ಕನ್ನಡ ಆಗಬೇಕು ಅಂತ ಹೇಳಿ ನಾವೆಲ್ಲ ಒಂದು ದೊಡ್ಡ ಚಳವಳಿಯನ್ನು ಮಾಡಿದ್ದು. ಈ ದಿನ ನಾನು ಜೈಲಲ್ಲಿದ್ದೆ. ಆ ಜೈಲಲ್ಲಿ ಇದ್ದಂಥ ದಿನ ಇವತ್ತು 28ನೇ ತಾರೀಕೊಂದು 1 ವರ್ಷ ಆಯಿತು. ಬಹುಶಃ ಇಲ್ಲಿವರೆಗೂ ಯಾರೂ ಕನ್ನಡದ ನಾಮಫಲಕದಲ್ಲಿ 60% ಕನ್ನಡ ಆಗಬೇಕು ಅಂತ ಹೇಳಿ ಯಾರು ಇವತ್ತವರೆಗೂ ಒಂದು ಕಾಯ್ದೆಯನ್ನು ಮಾಡಿರಲಿಲ್ಲ. ಅದು ಸಿದ್ದರಾಮಯ್ಯನವರು ಆ ಕಾಯ್ದೆಯನ್ನು ಮಾಡಿದ್ರು. ಹಾಗಾಗಿ ಬಹುಶಃ ನಮ್ಮ ಬರಗೂರು ರಾಮಚಂದ್ರಪ್ಪನವರು ಮಾತಾಡುವಾಗ ಬಹುಶಃ ರಾಮಚಂದ್ರಪ್ಪನವರು ಸಹ ಕನ್ನಡ ಹೋರಾಟಗಾರರಿಗಿಂತ ಹೆಚ್ಚು ವಿಚಾರಗಳನ್ನು ಇವತ್ತು ಇಲ್ಲಿ ಚರ್ಚೆ ಮಾಡಿದ್ರು. ಅವರ ಎಲ್ಲ ವಿಚಾರಗಳಿಗೂ ಸಹ ಮುಖ್ಯಮಂತ್ರಿಗಳ ಸಮ್ಮತಿ ಇದೆ ಅನ್ನೋದನ್ನ ಅವರ ಮಾತಿನಲ್ಲಿ ಮುಖ್ಯಮಂತ್ರಿಗಳು ಹೇಳುವಾಗ ಹೇಳಿದಂಥದ್ದು. ಹಾಗೆ ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಾತಾಡುವಾಗಲೂ ಸಹ ಅವರ ಮಾತುಗಳಿಗೆ ಇನ್ನಷ್ಟು ಪುಷ್ಟಿ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಇವತ್ತು ಮಾತಾಡಿದ್ದಾರೆ. ಹಾಗಾಗಿ ಕರ್ನಾಟಕದ ಅನೇಕ ಸಮಸ್ಯೆಗಳನ್ನು ಆಗಾಗ ನಾವೆಲ್ಲ ಕನ್ನಡ ಹೋರಾಟಗಾರರು ಬೀದಿಲಿ ನಿಂತು ಪೊಲೀಸ್ ಲಾಠಿ ಹೇಟ್ ತಿಂದು ಕೇಸ್ ಹಾಕಿಸ್ಕೊಂಡು ನಾವೆಲ್ಲ ಸುಮಾರು 40 ವರ್ಷಗಳ, ನಾನು 18 ವರ್ಷಕ್ಕೆ ಚಳವಳಿಗೆ ಬಂದವನು. ಈಗ ನನಗೆ 59, 41 ವರ್ಷ ಕನ್ನಡ ಅಂತ ಹೇಳಿ ಬೀದಿಗೆ ನಿಂತವನು. ಆ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ, ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು ಅಂದರೆ ಯಾರ ಕಾಲಕ್ಕೆ ಆಗುತ್ತೋ ಏನೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರೇ, ನಿಮ್ಮ ಕಾಲಕ್ಕೆ ಅದಕ್ಕೆಲ್ಲ ಪರಿಹಾರ ಸಿಕ್ಕಿದೆ. ಕನ್ನಡಿಗರು ನಿಮ್ಮನ್ನು ಯಾವತ್ತೂ ಮರೆಯಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನೀವು ಮಾಡಿದ ಕೆಲಸ ಶಾಶ್ವತ. ಟೀಕೆಗಳು ಸಾಯ್ತವೆ, ನೀವು ಮಾಡಿದ ಕೆಲಸಗಳು ಉಳಿತವೆ. ಆ ಉಳಿವಿಕೆಗಾಗಿ ಕನ್ನಡಿಗರು ಇವತ್ತು ಎಲ್ಲ ಕನ್ನಡ ಚಳವಳಿಗಾರರು ನಾವ್ಯಾರನ್ನೂ
ಕರಿಬಾರ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟು ಬಂದರೆ ಸಾಕು ಅಂತ ಹೇಳಿ ನಿಮ್ಮನ್ನು ಇಲ್ಲಿ ಬರಮಾಡ್ಕೊಂಡಂಥದ್ದು. ಇವತ್ತು ಕನ್ನಡದ ವಿಚಾರದಲ್ಲಿ ಸ್ಪಷ್ಟವಾದಂಥ ಉತ್ತರವನ್ನು ನಿಮ್ಮಿಂದ ನಾವು ಪಡ್ಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ನಿಜಕ್ಕೂ ಸಾರ್ಥಕತೆಯನ್ನು ಪಡ್ಕೊಂಡಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಇಲ್ಲಿರುವಂಥ ಎಲ್ಲ ಕನ್ನಡದ ಹೋರಾಟಗಾರರು ನೋಡ್ರಿ, ಅವರಿಗೆ ಯಾವ ಸರ್ಕಾರದ ಅನುದಾನ, ಸಂಬಳ ಮತ್ತೊಂದು ಎಂಥದೂ ಇಲ್ಲ. ತನ್ನ ಕುಟುಂಬವನ್ನು ಬಿಟ್ಟು, ತನ್ನ ಬದುಕನ್ನು ಬಿಟ್ಟು ಕನ್ನಡಕ್ಕಾಗಿ ನೂರಾರು ಮೊಕದ್ದಮೆಗಳನ್ನು ಹಾಕ್ಕೊಂಡು 16 ವರ್ಷ ಜೈಲು, 16 ವರ್ಷ ಕೋರ್ಟ್ ಕಟ್ಕಟೆಯಲ್ಲಿ ನಿಂತ್ಕೊಂಡು ಕನ್ನಡದ ನಾಡಿಗಾಗಿ, ನುಡಿಗಾಗಿ ಯಾರೂ ಸಹ ಸಿದ್ದರಾಮಯ್ಯನನ್ನು ಹೊರತುಪಡಿಸಿ ಏನಾದರೂ ನಾನು ಮಾತಾಡಬೇಕು ಅನ್ನೋದಾದರೆ 224 ಜನ ವಿಧಾನಸಭೆಯಲ್ಲಿ ಕೂತಿರುವಂಥವರು ಅವ್ರು ಯಾವತ್ತೂ ಕನ್ನಡಕ್ಕಾಗಿ ಒಂದು ದಿವಸ ಜೈಲಿಗೆ ಹೋದವರಲ್ಲ, ಕನ್ನಡಕ್ಕಾಗಿ ಒಂದು ಕೇಸ್ ಹಾಕಿಸ್ಕೊಂಡವರಲ್ಲ, ಕನ್ನಡಕ್ಕಾಗಿ ಕೋರ್ಟ್ ಕಟ್ಕಟೆಯಲ್ಲಿ ನಿಂತವರಲ್ಲ. ಯಾರಾದರೂ ಕನ್ನಡಕ್ಕಾಗಿ ಜೈಲಿಗೆ ಹೋಗಿದ್ರೆ, ಕನ್ನಡಕ್ಕಾಗಿ ಕೇಸ್ ಹಾಕಿಸ್ಕೊಂಡಿದ್ರೆ, ಕನ್ನಡಕ್ಕಾಗಿ 16 ವರ್ಷ ಕೋರ್ಟ್ ಕಟ್ಕಟ್ಟೆಯಲ್ಲಿ ಹಲ್ದಿದ್ರೆ ಅದು ನಮ್ಮಂಥ ಹೋರಾಟಗಾರರು ಮಾತ್ರ. ಅದಕ್ಕೋಸ್ಕರ ಇವತ್ತು ಈ ಜನರಾಜ್ಯೋತ್ಸವದ ಮುಖಾಂತರ ಒಂದು ಸಮಸ್ಯೆಗೆ, ಕರ್ನಾಟಕದ ಕನ್ನಡಿಗರ ಸಮಸ್ಯೆಗಳಿಗೆ ಪರಿಹಾರ ನೀವು ಕಟ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇಲ್ಲಿ ಇವತ್ತು ನಿಮ್ಮನ್ನು ಬರಮಾಡಿಕೊಂಡು ನಿಮ್ಮ ಸ್ಪಷ್ಟವಾದಂಥ ಕನ್ನಡದ ಕಾಳಜಿ, ಪ್ರೀತಿ, ಬದ್ಧತೆ, ನಿಷ್ಠೆ ನಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ. ಹಾಗಾಗಿ ನಿಮ್ಮ ಕಾಲಕ್ಕೆ ಇವತ್ತಿನ ಎಲ್ಲ ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು ಆಗಬೇಕು. ಯಾಕೆ ನಾವು ದ್ವಿಭಾಷೆ ಸೂತ್ರದ ಬಗ್ಗೆ, ಹಿಂದಿ ಹೇರಿಕೆ ಬಗ್ಗೆ, ಉದ್ಯೋಗದ ಬಗ್ಗೆ ನೀವು ಸಚಿವ ಸಂಪುಟದಲ್ಲಿ ತಗೊಂಬಂದ್ರಿ, ಸಚಿವ ಸಂಪುಟಕ್ಕೆ ತಗೊಂಬಂದ್ರಿ. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗಬೇಕು ಅಂತ ಹೇಳಿ ಸಚಿವ ಸಂಪುಟದ ತೀರ್ಮಾನ ಆಯಿತು. ಅವ್ರು ಯಾರೋ 2-3 ಜನ IT ಕಂಪ್ನಿಯವರು ವಿರೋಧ ವ್ಯಕ್ತಪಡಿಸಿರು. ನಾವು ಬೆಂಗಳೂರು ಬಿಟ್ಬಿಟ್ಟು ಎಲ್ಲೋ ಬೇರೆ ರಾಜ್ಯಗಳಿಗೆ ಹೋಗ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಅದು ಅಲ್ಲೇ ನಿಂತಿದೆ. ಯಾಕೆಂದರೆ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗಬೇಕು ಅಂತ ಒಂದು ಸಮಿತಿ ಮಾಡಿ, ಆ ಸಮಿತಿಗೆ ಅವತ್ತು ಸರೋಜಿನಿ, ನ್ಯಾಯವಾದಿ ಸರೋಜಿನಿಯವ್ರನ್ನ ಅಧ್ಯಕ್ಷನು ಮಾಡಿ ಆ ಸಮಿತಿ ಕೊಟ್ಟಂತ ವರದಿ ಅವತ್ತಿಗೂ ಜಾರಿಗೆ ಆಗಿಲ್ಲ, ಇವತ್ತಿಗೂ ಜಾರಿಗಾಗಿಲ್ಲ. ನಿಮ್ಮ ಕಾಲಕ್ಕಾದರೂ ಅದೊಂದು ಕನ್ನಡದ ಮಕ್ಕಳಿಗೆ ಉದ್ಯೋಗದ ಒಂದು ಕಾಯ್ದೆ ಅಧಿಕೃತವಾಗಿ ಘೋಷಣೆ ಆಗಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ. ಅದಕ್ಕಾಗಿ ಇಂಥದೊಂದು ಸಂಭ್ರಮ, ಅದಕ್ಕಾಗಿ ನಾವೆಲ್ಲ ನಿಮ್ಮನ್ನು ಬರಮಾಡಿಕೊಂಡಿದ್ದು. ದಯವಿಟ್ಟು ಆದಷ್ಟು ಬೇಗ ಮತ್ತೊಮ್ಮೆ ಸಚಿವ ಸಂಪುಟಕ್ಕೆ ತಂದು ಇವತ್ತಿಗೆ ಅನುಗುಣವಾಗಿ ಮಹಿಷಿ ವರದಿ ಒಂದಷ್ಟು ತಿದ್ದುಪಡಿ ಆಗಿ ಇವತ್ತಿನ ಈ ನೆಲದ ಮಕ್ಕಳಿಗೆ ಕೆಲಸ ಕೊಡಬೇಕು. ನಾವು ಬೆಂಗಳೂರು ರೈಲ್ವೆ ಸ್ಟೇಷನು, ಯಶವಂತಪುರ ರೈಲ್ವೆ ಸ್ಟೇಷನ್ ನಿಂತ್ಕೊಂಡ್ರೆ ಒಂದು ದಿನಕ್ಕೆ ಉತ್ತರ ಭಾರತದ ಹಿಂದಿ ರಾಜ್ಯಗಳಿಂದ ಬರುವಂಥ ವಲಸೆ ಕಡಿಮೆ ಅಂದರೂ ದಿನಕ್ಕೆ 5,000ಕ್ಕೂ ಹೆಚ್ಚು ನಮ್ಮ ನಾಡಿಗೆ ವಲಸೆ ಬರ್ತಾ ಇದ್ದಾರೆ. ಇಡೀ ಮೊನ್ನೆ ನಿಮಗೆ ಗಮನಕ್ಕೆ ತರ್ತೀನಿ, ಬೆಂಗಳೂರಿನ ಉತ್ತರ ಭಾರತದ ಹಿಂದಿ ರಾಜ್ಯಗಳ ಉದ್ಯಮಿಗಳು ಅಶೋಕ ಹೋಟ್ಲಲ್ಲಿ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಅವ್ರು ತಗೊಂಡಂತ ನಿರ್ಣಯ ಏನು ಅಂದರೆ, ಕನ್ನಡಿಗರು ಬೆಂಗಳೂರಿನಲ್ಲಿ ಕೇವಲ 26% ಇದ್ದಾರೆ. ಅದಕ್ಕಾಗಿ ಈ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿಸ್ಬೇಕು ಅಂತ ಹೇಳಿ ರಾಷ್ಟ್ರಪತಿಗಳನ್ನ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಒಂದು ನಿಯೋಗ ಸಜ್ಜಾಗಿತ್ತು. ಹಾಗಾಗಿ ಇಂಥ ಎಲ್ಲ ಹುನ್ನಾರಗಳು ಈ ನಾಡಿಗೆ ಬಂದಂಥ ವಲಸೆ ಉದ್ಯಮಿಗಳು, ವಲಸೆಕೋರರಿಂದ ಆಗ್ತಿರುವಾಗ ಈ ನಾಡನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗೋದು ನಿಮ್ಮಿಂದ ಮಾತ್ರ ಅನ್ನುವ ಮಾತನ್ನ ಹೇಳುತ್ತಾ, ಬಹುಶಃ ಇವತ್ತು ಈ ಕಾರ್ಯಕ್ರಮ ನಿಜಕ್ಕೂ ನಿಮ್ಮ ಉಪಸ್ಥಿತಿಯಲ್ಲಿ ಇವತ್ತು ಹೊರಟ್ಟಿಯವರು
ಬಹುಶಃ ಅವರು ಇವತ್ತು ಕನ್ನಡದ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ಪ್ರತಿ ಸಂದರ್ಭದಲ್ಲೂ ನಮ್ಮ ಜೊತೆಯಲ್ಲಿ ಬಸವರಾಜ ಹೊರಟ್ಟಿಯವರು ಯಾವಾಗಲೂ ಹೇಳರು, ಕನ್ನಡ ಹೋರಾಟಗಾರರೆಲ್ಲ ನೀವು ಒಂದು ವೇದಿಕೆಗೆ ಬಂದು ಒಂದು ಶಕ್ತಿ ಆದರೆ ಈ ನಾಡಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ. ಹಾಗಾಗಿ ಅವರು ಇವತ್ತು ಈ ವೇದಿಕೆಯನ್ನು ಹಂಚ್ಕೊಂಡಿರೋದಿದೆಯಲ್ಲ, ನಮಗೆಲ್ಲ ಭಾರಿ ಖುಷಿ ಇದೆ. ಹಾಗೆ ನಮ್ಮ ನಾಡೋಜ ಬರಗೂರು ರಾಮಚಂದ್ರಪ್ಪನವರು ಅದ್ಭುತವಾದಂಥ ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಯಾರಿಗೆ ಎಷ್ಟು ಶಕ್ತಿ ಕೊಡ್ತೀರೋ ನಿಮ್ಮ ಸಚಿವ ಸಂಪುಟದ ಸಚಿವಾಲಯಕ್ಕೆ ಗೊತ್ತಿಲ್ಲ. ಆ ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೇವಲ ಬುಸ್ಕುಡಕ್ಕೆ ಅಷ್ಟೇ ಅಧಿಕಾರ ಆಗಬಾರ್ದು. ಅವರು ಏನೇ ಕನ್ನಡದ ವಿಚಾರದಲ್ಲಿ ಗಟ್ಟಿಯಾದಂಥ ನಿಲುವನ್ನು ತೀರ್ಮಾನ ತಗೊಳ್ಳಿಕ್ಕೆ ಸರ್ಕಾರ ಅವರಿಗೆ ಎಲ್ಲ ರೀತಿಯ ಶಕ್ತಿ ತುಂಬುವಂಥದ್ದು ಆಗಬೇಕು ಅಂತ ಹೇಳ್ತಾ, ವೇದಿಕೆಯಲ್ಲಿ ಕುಳಿತಿರುವಂಥ ಎಲ್ಲ ಕನ್ನಡದ ಹೋರಾಟಗಾರರಿಗೆ ವಿಶೇಷವಾಗಿ ನಿಮಗೆಲ್ಲರಿಗೂ ನಾನು ಸಭೆಯ ಅಧ್ಯಕ್ಷನಾಗಿದ್ದರೂ ನನ್ನ ನೋವು ಇವತ್ತು ಹೇಳಬೇಕು ಅಂತ ಇದ್ದೆ. ಬಹುಶಃ ವೇದಿಕೆಯಲ್ಲಿದ್ದಂಥ ಎಲ್ಲರೂ ಮಾತಾಡುವಾಗ ನನ್ನ ನೋವನ್ನು ಮರೆಸಿದ್ದು. ಯಾಕೆಂದರೆ ನನ್ನ ಮೇಲೂ 42 ಕೇಸಿದೆ. ನಾನು ಯಾವತ್ತೂ 40 ವರ್ಷದಲ್ಲಿ ನನ್ನ ಸ್ವಂತಕ್ಕೋಸ್ಕರ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಲ್ಲ, ನನ್ನ ಸ್ವಂತಕ್ಕಾಗಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಲ್ಲ. ಆದರೆ ಇವತ್ತು 42 ಕೇಸ್ಗಳು ಯಾವುದಾಯ್ತು ಅಂದರೆ ಕನ್ನಡ, ಕನ್ನಡಿಗ, ಕರ್ನಾಟಕ, ಕನ್ನಡದ ಮಕ್ಕಳ ಉದ್ಯೋಗ, ಕನ್ನಡಿಗರ ಬದುಕು, ಕನ್ನಡದ ಗಡಿ, ನೆಲ, ಜಲ. ಅದಕ್ಕಾಗಿ ನಾವು ಇವತ್ತಿಗೂ ಕೋರ್ಟ್ ಹಲಿತಾ ಇದ್ದೀವಿ. ಹಾಗಾಗಿ ಆದಷ್ಟು ಬೇಗ ಎಲ್ಲ ಹೋರಾಟಗಾರರ ಕೇಸುಗಳನ್ನು ವಾಪಸ್ ತಗೊಳ್ಳುವಂಥದ್ದು ಆಗಬೇಕು. ಇವತ್ತು ಇಲ್ಲಿ ನಿಮ್ಮ ಭರವಸೆ ನಾವು ಕಾದು ನೋಡ್ತೀವಿ. ನಿಮ್ಮ ಮೇಲೆ ಮಾತ್ರ ನಮಗೆ ಭರವಸೆ ಇದೆ. ನಿಮ್ಮ ಸಚಿವ ಸಂಪುಟದಲ್ಲಿ ಯಾರೇನೋ ಗೊತ್ತಿಲ್ಲ, ಆದರೆ ನಿಮ್ಮ ಸಚಿವ ಸಂಪುಟದಲ್ಲಿ ನಮಗೆ ಕನ್ನಡದ ಬದ್ಧತೆ, ಕಾಳಜಿ, ಕಳಕಳಿ ಇರುವಂಥವರು ಇದ್ದಾರೆ ಅನ್ನೋದಾದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತ್ರ ಅನ್ನೋದು. ಅದಕ್ಕಾಗಿ ಆ ಕಾಳಜಿಯನ್ನು, ಆ ಪ್ರೀತಿಯನ್ನು, ಆ ನಂಬಿಕೆಯನ್ನು ಶಾಶ್ವತವಾಗಿ ಕನ್ನಡದ ಇತಿಹಾಸದ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ಕೆಲಸ ಸಿದ್ದರಾಮಯ್ಯನವ್ರ ಹೆಸರು ಆಗಲಿ. ಯಾವ ಜನ ಕನ್ನಡ ರಾಮಯ್ಯ ಅಂತ ಹೇಳ್ತಾರಲ್ಲ, ಆ ರಾಮಯ್ಯ ಶಾಶ್ವತವಾಗಿ ಕನ್ನಡದ ಇತಿಹಾಸವನ್ನು ಬರೀಲಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣು. ಧನ್ಯವಾದಗಳು ಟಿ. ನಾರಾಯಣಗೌಡ್ರೆ. ಈಗ ಕಾರ್ಯಕ್ರಮದ ಮಹತ್ತರ ಘಟ್ಟ ಎಲ್ಲರೂ ಕುತ್ಕೊಂಡಿರಬೇಕು. ಈಗ ಕನ್ನಡದ ಈ ಕಾರ್ಯಕ್ರಮದ ಈ ಜನರಾಜ್ಯೋತ್ಸವದ ನಿರ್ಣಯ ಮಂಡನೆಯ ಸಮಯ. ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ನಿರ್ಣಯವನ್ನು ಮಂಡಿಸಿ ಮುಖ್ಯಮಂತ್ರಿಗೆ ಅರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಆಗ ಅವರು ನಿರ್ಣಯ ಮಂಡಿಸಿದ ನಂತರ ಎಲ್ಲರೂ ಕೂಡ ತಮ್ಮ ಶಾಲುಗಳನ್ನು ಮೇಲೆತ್ತಿ ಅದಕ್ಕೆ ಸಹಮತವನ್ನು ಸೂಚಿಸಬೇಕು ಅಂತ ಕೇಳ್ಕೊತೀನಿ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ನಮಸ್ಕರಿಸುತ್ತಾ, ಡಿಸೆಂಬರ್ 28ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯದ ಎಲ್ಲ ಕನ್ನಡ ಸಂಘಟನೆಗಳು ಒಂದಾಗಿ ಕನ್ನಡ ಚಳುವಳಿಗಾರರ ಸಮಿತಿ ಹೆಸರಿನಲ್ಲಿ ನಡೆಸಿದ ಜನರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕನ್ನಡ ಪರ ಮುಖ್ಯಮಂತ್ರಿಗಳಾದ ತಾವು ಉದ್ಘಾಟನೆಯನ್ನು ಕನ್ನಡಿಗರೆಲ್ಲರೂ ಸಂಭ್ರಮಿಸುತ್ತೇವೆ. ತಾವು ಉಪಸ್ಥಿತರಿರುವ ಈ ಜನರಾಜ್ಯೋತ್ಸವ ಕನ್ನಡ ನಾಡು, ನುಡಿ, ಸ್ವಾಭಿಮಾನವನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಕೆಳಗಿನ ನಿರ್ಣಯಗಳನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಈ ನಿರ್ಣಯಗಳು ತ್ವರಿತವಾಗಿ ಜಾರಿಗೊಳಿಸುವಂತೆ ಕರ್ನಾಟಕ ಸರ್ಕಾರವನ್ನು ನಾವು ಗಂಭೀರವಾಗಿ ಮನವಿ ಮಾಡುತ್ತೇವೆ. ನಿರ್ಣಯಗಳು: ಮೊದಲನೇದಾಗಿ, ಕನ್ನಡವೇ ರಾಜ್ಯದ ಪ್ರಥಮ ಆಡಳಿತ ಭಾಷೆ. ನಾಮಫಲಕಗಳಲ್ಲಿ ಕನ್ನಡಕ್ಕೆ ಕಡ್ಡಾಯ ಆದ್ಯತೆ. ಕರ್ನಾಟಕ ರಾಜ್ಯ ಮತ್ತು ಒಕ್ಕೂಟದ ಎಲ್ಲ ಸರ್ಕಾರಿ ಕಚೇರಿಗಳು, ನಿಗಮ ಮಂಡಳಿಗಳು, ಸಾರ್ವಜನಿಕ ಉದ್ಯಮಿಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಪ್ರಥಮ ಆಡಳಿತ ಭಾಷೆಯಾಗಿ ಸಂಪೂರ್ಣವಾಗಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ರಾಜ್ಯದಲ್ಲಿನ ಎಲ್ಲ ಅಂಗಡಿ, ವ್ಯಾಪಾರ ಸಂಸ್ಥೆ, ಖಾಸಗಿ ಕಂಪನಿ, ITBT ಸಂಸ್ಥೆಗಳು ನಾಮಫಲಕಗಳಲ್ಲಿ ಕನ್ನಡಕ್ಕೆ ಕನಿಷ್ಠ 60 ಆದ್ಯತೆ ಕಡ್ಡಾಯಗೊಳಿಸಬೇಕು.
ಉಲ್ಲಂಘನೆಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ರಾಜ್ಯದ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಬೇಕು. ಒಕ್ಕೂಟದ ಸರ್ಕಾರದ ತ್ರಿಭಾಷಾ ನೀತಿಯನ್ನು ಸ್ಪಷ್ಟವಾಗಿ ನಿರಾಕರಿಸಬೇಕು. ಎರಡನೇದಾಗಿ, ಉದ್ಯೋಗಗಳಲ್ಲಿ ಕನ್ನಡಿಗರ ಹಕ್ಕು. ಒಕ್ಕೂಟ ಸರ್ಕಾರದ ಹಲವು ಇಲಾಖೆ ಮತ್ತು ಉದ್ಯಮಗಳಲ್ಲಿ ನೇಮಕಾತಿ ಮತ್ತು ಬಡ್ತಿ ಪರೀಕ್ಷೆಗಳಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗುತ್ತಿದೆ. ನೈಋತ್ಯ ರೈಲ್ವೆ ವಲಯದಲ್ಲಿ ಬರುವ ಬೆಂಗಳೂರು ರೈಲ್ವೆ ವಿಭಾಗದಲ್ಲಿ ನಡೆಯುತ್ತಿರುವ ಬಡ್ತಿ ಹಾಗೂ ನೇಮಕಾತಿ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಗೆ ಅವಕಾಶ ನೀಡದೆ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಮಾತ್ರ ಆಗುತ್ತಿದೆ. ಇದು ಕರ್ನಾಟಕದ ಅಧಿಕೃತ ಭಾಷೆ ನೀತಿಗೆ ವಿರುದ್ಧವಾಗಿದೆ. ಇಂಥ ಉದಾಹರಣೆಗಳು ಹಲವಿದ್ದು ಅದರ ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಎಲ್ಲ ನೇಮಕಾತಿ ಪರೀಕ್ಷೆಗಳಲ್ಲೂ ಕನ್ನಡದಲ್ಲೂ ಇರಬೇಕು. ರಾಜಕೀಯ, ನ್ಯಾಯಾಂಗ, ಸಾರ್ವಜನಿಕ ಸೇವೆಗಳಲ್ಲಿ ಕನ್ನಡದಲ್ಲಿ ಕಾರ್ಯನಿರ್ವಹಣೆ ಕಡ್ಡಾಯ. ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುವ ಖಾಸಗಿ ಕಂಪನಿಗಳು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ, ವಿಶೇಷವಾಗಿ IT-BT ಕ್ಷೇತ್ರದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಪ್ರಥಮ ಆದ್ಯತೆ ನೀಡಲು ಕಾನೂನು ರೂಪಿಸಬೇಕು. ಕನ್ನಡಿಗರ ನೇಮಕಾತಿ ಮಾತ್ರವಲ್ಲ, ಕಾರ್ಮಿಕರ ಹಿತಾಸಕ್ತಿಗೆ ಪೂರಕವಾಗಿ ರಾಜ್ಯ ಸರ್ಕಾರ ಕೆಲಸ ಮಾಡಬೇಕು. ಕರ್ನಾಟಕದಲ್ಲಿ ಉದ್ಯಮ ಮಾಡುವ ಎಲ್ಲ ರಾಜಕೀಯೇತರ ಮತ್ತು ವಿದೇಶಿಯರಿಗೆ ಕನ್ನಡ ಕಲಿಕೆ ಕಡ್ಡಾಯಗೊಳಿಸುವ ಸ್ಪಷ್ಟ ನೀತಿಯನ್ನು ಕಾನೂನು ರೂಪಿಸಬೇಕು. ಶಿಕ್ಷಣದಲ್ಲಿ ಕನ್ನಡದ ಬಲಪಡಿಸುವಿಕೆ. ಪ್ರಾಥಮಿಕದಿಂದ ಉನ್ನತ ಶಿಕ್ಷಣದವರೆಗೆ ಕನ್ನಡ ಭಾಷೆ ಪಾಠ್ಯಕ್ರಮ ಮತ್ತು ಸಂಶೋಧನಾ ಹೆಚ್ಚಿನ ಆದ್ಯತೆ ಹಾಗೂ ಸಂಪನ್ಮೂಲಗಳನ್ನು ಒದಗಿಸಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕನ್ನಡಕ್ಕೆ ಸೂಕ್ತ ಸ್ಥಾನಮಾನ ಖಚಿತಪಡಿಸಬೇಕು. ಕನ್ನಡಕ್ಕಾಗಿ ಹೋರಾಡಿದವರು, ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಕನ್ನಡದ ರಾಜರಾಣಿಯರ ಪಾಠ್ಯಗಳಿಗೆ ಆದ್ಯತೆ ನೀಡಬೇಕು. ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಮತ್ತು ಕನ್ನಡಿಗರ ವಿರುದ್ಧ ಅವಮಾನ, ತಿರಸ್ಕಾರ ಅಥವಾ ಅವಹೇಳನೆ ತೋರುವ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವ ವಿಧೇಯಕವನ್ನು ಜಾರಿಗೆ ತರಬೇಕು. ಕನ್ನಡ ಸಂಸ್ಕೃತಿ ಮತ್ತು ಪರಂಪರೆಯ ರಕ್ಷಣೆಗಾಗಿ ಯಕ್ಷಗಾನ, ಜಾನಪದ, ತಾಳಮದ್ದಳೆ, ಗವಾಕ್ಯ, ಬಯಲಾಟ ಸರ್ಕಾರಿ ಬಲ ನೀಡಬೇಕು. ಕನ್ನಡ ಸಂಶೋಧನೆಗೆ ವಿಶ್ವಮಟ್ಟದ ಕೇಂದ್ರಗಳನ್ನು ತೆರೆಯಬೇಕು. ನೈಸರ್ಗಿಕ ಸಂಪನ್ಮೂಲಗಳಿಗೆ ನ್ಯಾಯ. ಮಹದಾಯಿ, ಕೃಷ್ಣಾ, ಕಾವೇರಿ, ಮೇಕೆದಾಟು, ಭೀಮಾ ನೀರಿನಲ್ಲಿ ರಾಜ್ಯಕ್ಕೆ ನ್ಯಾಯ ಸಿಗಬೇಕು. ಒಕ್ಕೂಟ ಸರ್ಕಾರದಿಂದ ನೀರಾವರಿ ಯೋಜನೆಗಳಿಗೆ ತ್ವರಿತ ಅನುಮೋದನೆ ಸಿಗಬೇಕು. ರಾಜ್ಯದ ಗಣಿ, ಅರಣ್ಯ, ಮೀನುಗಾರಿಕೆ ಕ್ಷೇತ್ರಗಳಲ್ಲಿ ಸ್ಥಳೀಯರ ಪಾಲಿನ ಹಕ್ಕು ಕಾಪಾಡಬೇಕು. ಕನ್ನಡ ಹೋರಾಟಗಾರರ ಮೇಲಿನ ಮೊಕದ್ದಮೆ ವಾಪಸ್ ಪಡೆಯಬೇಕು. 2006ರಿಂದ 25 ಅಂದರೆ ಬರಾಬರಿ 20 ವರ್ಷಗಳಿಂದ ಕನ್ನಡ ಹೋರಾಟಗಾರರ ಮೇಲಿನ ಮೊಕದ್ದಮೆಗಳನ್ನು ಸರ್ಕಾರ ವಾಪಸ್ ಪಡೆದಿಲ್ಲ. ಕನ್ನಡ ಕಾರ್ಯಕರ್ತರ ಹೋರಾಟವು ಕನ್ನಡಿಗರ ಬದುಕಿಗಾಗಿ ನಡೆಸಿದ ಹೋರಾಟವಾಗಿದೆ. ಹಾಗಾಗಿ ಹೋರಾಟದ ಸಂಬಂಧ ಇರುವ ಎಲ್ಲ ಪ್ರಕರಣಗಳನ್ನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರದ್ದುಗೊಳಿಸಬೇಕು. ಕನ್ನಡ ಪರ ಮಾತನಾಡುವುದನ್ನು ದ್ವೇಷ ಭಾಷಣ ಎಂದು ತಪ್ಪಾಗಿ ಅರ್ಥೈಸಬಾರದು ಮತ್ತು ದ್ವೇಷ ಭಾಷಣ ತಡೆ ಕಾಯ್ದೆಯಿಂದ ಕನ್ನಡ ಹೋರಾಟಗಾರರನ್ನು ಹೊರಗಿಡಬೇಕು ಎಂದು ಕನ್ನಡ ಹೋರಾಟದ ಕಾರಣಕ್ಕೆ ದಾಖಲಾಗಿರುವ ಎಲ್ಲ ರೌಡಿ ಶೀಟ್ಗಳನ್ನು ರದ್ದುಗೊಳಿಸಬೇಕು. ಇನ್ನು ಮುಂದೆ ಹೋರಾಟದ ಪ್ರಕರಣಗಳನ್ನು ಉಲ್ಲೇಖಿಸಿ ರೌಡಿ ಶೀಟ್ ತೆರೆಯಬಾರದು ಎಂದು ಪೊಲೀಸರಿಗೆ ಎಚ್ಚರಿಕೆ ನೀಡಬೇಕೆಂದು ಕನ್ನಡ ಪರ ಸಂಘಟನೆಗಳು ಒತ್ತಾಯಿಸುತ್ತೇವೆ. 6ನೇದಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನ್ಯಾಯಾಂಗದ ಅಧಿಕಾರ ಮತ್ತು ಕ್ಯಾಬಿನೆಟ್ ಸಚಿವ ಸ್ಥಾನಮಾನ. ಕನ್ನಡ ಭಾಷೆ ಮತ್ತು ಉದ್ಯೋಗ, ಶಿಕ್ಷಣ ಮತ್ತು ಆಡಳಿತ ಮೇಲ್ವಿಚಾರಣೆಗೆ ಕಾನೂನು ಅಧಿಕಾರ ಹೊಂದಿದ ಸ್ವತಂತ್ರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಅನುದಾನ ಮತ್ತು ಅಧಿಕಾರದೊಂದಿಗೆ ಮೇಲ್ದರ್ಜೆಗೇರಿಸಬೇಕು. ಆಯೋಗದ ನೀತಿಯ ನ್ಯಾಯಾಂಗದ ಅಧಿಕಾರ ಮತ್ತು ಕ್ಯಾಬಿನೆಟ್ ಸಚಿವರ ಸ್ಥಾನಮಾನ ಉನ್ನತೀಕರಿಸಬೇಕು. ಕನ್ನಡ ಉಳಿದರೆ ಮಾತ್ರ ಕರ್ನಾಟಕ ಉಳಿಯುತ್ತದೆ. ಕನ್ನಡದ ಗೌರವ ಮತ್ತು ಕನ್ನಡಿಗರ ಹಕ್ಕುಗಳ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮೇಲ್ಕಂಡ ನಿರ್ಣಯಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸ್ವಲ್ಪ ಕಾಲಮಿತಿಯೊಂದಿಗೆ ಜಾರಿಗೆ ತರಬೇಕೆಂದು ವಿನಂತಿಸುತ್ತೇವೆ. ಮಾನ್ಯ
ಕನ್ನಡ ಚಳುವಳಿಗಾರರ ಸಮಿತಿಯ ಪರವಾಗಿ ಪ್ರವೀಣ್ ಶೆಟ್ಟಿಯಿಂದ ನಮಸ್ಕಾರ. ಎಲ್ಲ ಹೋರಾಟಗಾರರು ಶಾಲನ್ನು ಮೇಲಕ್ಕೆತ್ತುವ ಮೂಲಕ ಸಹಮತವನ್ನು ಸೂಚಿಸಬೇಕು. ಈ ಮನವಿ ಪತ್ರವನ್ನು ನಿರ್ಣಯವನ್ನು ಪ್ರವೀಣ್ ಕುಮಾರ್ ಶೆಟ್ಟಿ ಅವರು, ಟಿ ಎ ನಾರಾಯಣಗೌಡರು, ಭೈರಪ್ಪ ಹರೀಶ್ ಕುಮಾರ್ ಅವರು, ದಾಪಿ ಆಂಜನಪ್ಪ ಅವರು ಎಲ್ಲ ಹೋರಾಟಗಾರರ ಪರವಾಗಿ ಮತ್ತೆಲ್ಲ ನಾಯಕರುಗಳು ಮುಖ್ಯಮಂತ್ರಿಯವರಿಗೆ ಸಲ್ಲಿಸ್ತಾ ಇದ್ದಾರೆ. ಈ ನಿರ್ಣಯದ ಪ್ರತಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇದಾದ ನಂತರ ಮತ್ತೊಂದು ಪ್ರಮುಖವಾದಂಥ ಘಟ್ಟ ಇರುವಂಥದ್ದು ಮುಖ್ಯಮಂತ್ರಿಯವರಿಗೆ ಮತ್ತು ಎಲ್ಲ ಅತಿಥಿಗಳಿಗೆ ವಂದನಾರ್ಪಣೆಯೊಂದಿಗೆ ಸ್ಮರಣಿಕೆಯನ್ನು ಕೊಡುವಂಥದ್ದು. ಆ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಕೂಡ ತಾವು ಇದೇ ರೀತಿಯಲ್ಲಿ ಭಾಗವಹಿಸಬೇಕು. ಭೀಮಶಂಕರ್ ಭೀಮಶಂಕರ್ ಪಾಟೀಲ್ ಅವರು ವಂದನಾರ್ಪಣೆಯನ್ನು ಮಾಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪೂರ್ತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ಕನ್ನಡ ಕಾರ್ಯಕರ್ತ ಅನ್ನೋ ರೀತಿಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಈಗ ಗೌರವ ಸಮರ್ಪಣೆ ನಡೀತಾ ಇದೆ. ಭೈರಪ್ಪ ಹರೀಶ್ ಕುಮಾರ್ ಅವರು, ಟಿ ಎ ನಾರಾಯಣಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಮತ್ತೆಲ್ಲ ಕನ್ನಡ ಹೋರಾಟಗಾರರು ಮುಂದೆ ನಿಂತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗೌರವವನ್ನು ಸಮರ್ಪಿಸಬೇಕು. ಈಗ ವಂದನಾರ್ಪಣೆ ಕಾರ್ಯಕ್ರಮ ಭೀಮಶಂಕರ್ ಪಾಟೀಲ್ ಅವರಿಂದ. ಕನ್ನಡದ ಬದ್ಧತೆಯೊಂದಿಗೆ ಕನ್ನಡ ನಾಡು ನುಡಿ ಗಡಿಯನ್ನು ಕಾಯುವಂಥ ಸರ್ಕಾರವಾಗಿ ಕನ್ನಡಿಗರ ರಕ್ಷಣೆಯನ್ನು ಮಾಡ್ತೀನಿ ಅನ್ನುವುದರ ಮೂಲಕ ಕನ್ನಡ ಚಳುವಳಿಗಾರರ ಈ ಸಮಾವೇಶದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿರುವಂಥ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರನ್ನ ಕನ್ನಡ ಚಳುವಳಿಗಾರರ ಸಮಿತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ತಮ್ಮ ಸುದೀರ್ಘ ರಾಜಕೀಯ ಅನುಭವದ ಮೂಲಕ ಶಿಕ್ಷಣ ಸಚಿವರಾಗಿ ಶಿಕ್ಷಣ ಸಮಸ್ಯೆಗಳ ಜೊತೆ ಶಿಕ್ಷಕರ ಸಮಸ್ಯೆಗಳನ್ನು ಹಂತ ಹಂತವಾಗಿ ಪರಿಹರಿಸಿ ಇವತ್ತು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ನಮ್ಮ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿರುವಂಥ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರನ್ನು ಈ ಸಂದರ್ಭದಲ್ಲಿ ಕನ್ನಡ ಚಳುವಳಿಗಾರರ ವೇದಿಕೆ ವತಿಯಿಂದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇದಾದ ನಂತರ ಸಾಂಸ್ಕೃತಿಕ ಎಲ್ಲ ಕಾರ್ಯಕರ್ತ ಬಂಧುಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ದಯಮಾಡಿ ಎಲ್ಲರಲ್ಲಿ ವಿನಂತಿ, ಜಾನಪದ ಭಾವಗೀತೆಗಳ ಮುಖೇನ ನಾಡಿನ ಪ್ರಖ್ಯಾತ ಗಾಯಕಿಯರು ತಮ್ಮನ್ನು ರಂಜಿಸಲಿದ್ದಾರೆ. ದಯಮಾಡಿ ಎಲ್ಲರೂ ಆಸೀನರಾಗಿ ಮತ್ತಷ್ಟು ಹೊತ್ತು ನಾವು ಕನ್ನಡವನ್ನು ಸಂಭ್ರಮಿಸೋಣ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು, ಇವತ್ತಿನ ಕನ್ನಡ ಚಳುವಳಿಗಾರರ ಸಮಿತಿ ವತಿಯಿಂದ ಗೌರವ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಸಾರಾ ಗೋವಿಂದಣ್ಣನವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಹೆಸರಾಂತ ಸಾಹಿತಿಗಳಾದಂಥ ಬರಗೂರು ರಾಮಚಂದ್ರಪ್ಪನವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ, ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ
ನಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಟ್ಟಿಯ ಧ್ವನಿಯ ಮೂಲಕ ಕನ್ನಡದ ಸಮಸ್ಯೆಗಳನ್ನು ವಿವರಣೆ ನೀಡಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಅಣ್ಣ ಟಿ ಎನ್